ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವೇನು ನೋಡ್ತಾ ಇದ್ದೀರಾ, ಇದನ್ನು ನಮ್ಮ ಕಡೆ ಮಾಗಿಕಾಯಿ ಅಂತ ಹೇಳಿ ಕರಿತೀವಿ, ಕೆಲವು ಕಡೆ ಇದನ್ನು ಸೋರೆಕಾಯಿ ಅಂತ ಹೇಳಿ ಕರೀತಾರೆ, ಇಂಗ್ಲೀಷಲ್ಲಿ ಬಾಟಲ್ ಗಾರ್ಡ್ ಅಂತ ಹೇಳಿ ಕರಿತೀವಿ. ಇದರಿಂದ ನಾವು ಯಾವುದೇ ರೆಸಿಪೀಸ್ನ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. BP ಕಂಟ್ರೋಲ್ಗೆ ಬರೋ ಅಂಥದ್ದಾಗಿರ್ಬೋದು, ಶುಗರ್ ಕಂಟ್ರೋಲ್ಗೆ ಬರೋ ಅಂಥದ್ದಾಗಿರ್ಬೋದು, ಮತ್ತು ವಿಟಮಿನ್ C ಹೇರಳವಾಗಿರೋದ್ರಿಂದ ಸ್ಕಿನ್ಗೂ ಕೂಡ ತುಂಬಾ ಇದು ಒಳ್ಳೆಯದು. ಆರೋಗ್ಯಕರವಾದ ಸ್ಕಿನ್ಗೆ ಈ ಬಾಟಲ್ ಗಾರ್ಡ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕ್ಯಾಲೋರೀಸ್ ಅತಿ ಕಡಿಮೆ ಇದ್ದು ಹೆಚ್ಚು ಫೈಬರ್ ಇರೋದ್ರಿಂದ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗೋದಕ್ಕೂ ಕೂಡ ಈ ಒಂದು ಬಾಟಲ್ ಗಾರ್ಡ್ ತುಂಬಾ ಸಹಾಯ ಮಾಡುತ್ತೆ. ಇದರಿಂದ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ಬಾಟಲ್ ಗಾರ್ಡ್ನ ತೊಗೊಂಡು ನೀಟಾಗಿ ತೊಳೆದು ಅದ್ರ ತೊಟ್ಟನ್ನು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡಿ ಅದರ ಒಳಗಡೆ ಇರ್ತಕ್ಕಂಥ ತಿರುಳನ್ನ ನಾವು ತೆಗಿಬೇಕಾಗತ್ತೆ. ಒಳಗಡೆ ಇರೋಂತಹ ತಿರುಳನ್ನ ಜಾಸ್ತಿ ತೆಗಿಬಾರ್ದು, ಅದ್ರದ್ದು ಸ್ವಲ್ಪನೇ ನಾವು ತೆಗಿಬೇಕು. ಜಾಸ್ತಿ ತೆಗೆದ್ವಿ ಅಂದರೆ ನಮಗೆ ಅಷ್ಟು ನ್ಯೂಟ್ರಿಯೆಂಟ್ಸ್ ಸಿಗಲ್ಲ ಇದರಿಂದ. ಹಾಗಾಗಿ ತಿರುಳನ್ನು ತೆಗೆದು ನಾವು ಸಣ್ಣ ಸಣ್ಣದಾಗಿ ಅದನ್ನು ಹೆಚ್ಚಿಟ್ಕೊಬೇಕಾಗುತ್ತೆ. ಈ ರೀತಿ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳೋ ಅಷ್ಟರಲ್ಲಿ ಒಂದಿಷ್ಟು ಟೈಮ್ ಆಗುತ್ತೆ. ಹಾಗಾಗಿ ನಾನು ಮೊದಲೇ ಈ ಕಡಲೆಬೇಳೆನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕಿ ನೆನೆ ಹಾಕಿ ಇಟ್ಟಿದ್ದೆ. ಈ ರೀತಿ ಇಡೋದ್ರಿಂದ ಸ್ವಲ್ಪ ನೆಂದಿರುತ್ತೆ ಕಡಲೆಬೇಳೆ. ನೆಂದಿರೋ ಅಂತಹ ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಒಂದು 2 ವಿಷಲ್ನ ನಾವು ತೊಗೊಬೋದು. ಇಲ್ಲ ಓಪನ್ನಾಗೆ ಬೇಯಿಸ್ತೀವಿ ಅಂದರೆ ಹಾಗೂ ಕೂಡ ನಾವು ಬೇಯಿಸ್ಕೊಬೋದು. ಒಂದು 50% ಬೆಂದಿರೋ ಅಂತಹ ಕಡಲೆಬೇಳೆಗೆ ನಾನಿವಾಗ ಹೆಚ್ಚಿಟ್ಕೊಂಡಿರೋ ಅಂತಹ ಸೋರೆಕಾಯಿ ಅಥವಾ ಮಾಗಿಕಾಯಿ ಅಂತ ಏನು ಕರಿತೀವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ನಾವು ಮುಳುಗುವಷ್ಟು ನೀರನ್ನು ಹಾಕಬೇಕು. ರುಚಿಗೆ ಸ್ವಲ್ಪ ಉಪ್ಪನ್ನ ನಾವು ಸೇರಿಸ್ಕೊಬೇಕಾಗತ್ತೆ. ಉಪ್ಪನ್ನ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕಂಪ್ಲೀಟಾಗಿ ನಾವು ತೆಗಿಬಾರ್ದು. ವಿಷಲ್ ಇನ್ನೇನು ಬರ್ತಿದೆ ಅನ್ನುವಾಗ ಬರೋಕ್ಕೂ ಮುಂಚೆನೇ ನಾವು ಗ್ಯಾಸ್ನ ಆಫ್ ಮಾಡಿ ದಪ್ಪ ತಳದ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ, ಆಯಿಲ್ ಕಾಯ್ದಾದ್ಮೇಲೆ ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾವು ಸೇರಿಸ್ಕೊಬೇಕಾಗತ್ತೆ. ಈ ರೀತಿ ಸೇರಿಸ್ಕೊಂಡು ನಂತರ ಎಲ್ಲವೂ ಕೂಡ ಸಾಫ್ಟಾಗಿ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಬೇಕು. ಈರುಳ್ಳಿನ ಸೇರ್ಸೋಕ್ಕೂ ಮುಂಚೆ ಒಂದು 2 ಬೆಳ್ಳುಳ್ಳಿನ ನಾನು ಗೆಜ್ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಸೇರಿಸ್ಕೊಂಡ ನಂತರ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಳ್ಳಿ. ನಾವು ಆಲ್ರೆಡಿ ಕುಕ್ಕರ್ಗೆ ಉಪ್ಪನ್ನು ಹಾಕಿದ್ದೀವಿ ಮಾಗಿಕಾಯಿ ಮತ್ತು ಕಡಲೆಬೇಳೆಗೆ. ಈ ಕಡೆ ತೆಗೆದು ನೋಡಿದರೆ ಮಾಗಿಕಾಯಿ ಬೆಂದಿದೆ ಅಥವಾ ಸೋರೆಕಾಯಿ ಅಂತ ಏನು ಕರಿತೀವಿ. ಈ ರೀತಿ ನಾವು ಕೈಲಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿದರೆ ನೋಡಿ ಅದು ಕಂಪ್ಲೀಟ್ ಎಲ್ಲವುದು ಕಿವುಚಿ ಹೋಗ್ತಾ ಇದೆ, ಸ್ಮ್ಯಾಶ್ ಆಗ್ತಾ ಇದೆ. ಅಷ್ಟು ಬೆಂದಿದ್ರೆ ಸಾಕು. ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಾಗಲ್ಲ. ಈ ರೀತಿ ಜರಡಿಗೆ ಸೋಸ್ಕೊಬೇಕು. ಸೋಸ್ಕೊಂಡಿರೋಂತಹ ಏನು ನೀರು ಉಳ್ಕೊಂಡಿರುತ್ತೆ ಅದನ್ನು ನಾವು ತರಕಾರಿ ಸಾಂಬಾರಿಗೆ ಬಳಸ್ಕೊಬೋದು. ವೇಸ್ಟ್ ಮಾಡಬೇಡಿ. ನಮಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ, ಸಿಗಲ್ಲ, ನೀರಿನ ಅಂಶದಲ್ಲೇ ಇರುತ್ತೆ ಎಲ್ಲ. ಹಾಗಾಗಿ ಸೋಸಿಟ್ಕೊಂಡಿರೋ ಅಂತಹ ಮಾಗಿಕಾಯಿ ಮತ್ತು ಕಡಲೆಬೇಳೆನ ಒಗ್ಗರಣೆಗೆ ಸೇರಿಸ್ಕೊಂಡು ಅರಸನ್ನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಕೊಬೇಕಾಗುತ್ತೆ. ಫುಲ್ ಫ್ಲೇಮ್ನ ಇಟ್ಕೊಂಡು 2 ಮಿನಿಟ್ಸು ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಈ ರೀತಿ ನೀಟಾಗೆಲ್ಲ ಫ್ರೈ ಆಗ್ತಿದೆ ಅಂತ ಅನ್ನುವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ನಾವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಎರಡನ್ನೂ ಆ್ಯಡ್ ಮಾಡಿಕೊಂಡು ಇವಾಗಲೂ ಕೂಡ ಅಷ್ಟೇ ನಾವು ಒಂದು 2 ಮಿನಿಟ್ಸ್ ಅಷ್ಟು ನಾವು ನೀಟಾಗಿ ಎಲ್ಲದನ್ನು ಒಂದು ಮಿಕ್ಸ್ ಕೊಟ್ಕೊಬೇಕು. ಈ ರೀತಿ ಒಂದು ಮಿಕ್ಸನ್ನು ನಾವು ಕೊಟ್ಕೊಂಡು ಆದಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಹೇಳಿ ನೋಡಿಕೊಂಡು ಉಪ್ಪು ಕಡಿಮೆ ಇದೆ ಅಂದರೆ ಈ ಟೈಮಲ್ಲಿಗೆ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಬೋದು. ಫೈನಲಿ ಮಾಗಿಕಾಯಿ ರೆಡಿಯಾಗಿದೆ. ಇದನ್ನು ನಾವು ದೋಸೆ, ರೊಟ್ಟಿ, ಚಪಾತಿ ಯಾವುದ್ರ ಜೊತೆನಾದರೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು. ಈ ಪಲ್ಯಕ್ಕೆ ನಾನು ರೊಟ್ಟಿನ ಮಾಡ್ಕೊಂಡಿದ್ದೆ. ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ರೊಟ್ಟಿನ ಮಾಡಿದ್ದೀನಿ. ಕಂಪ್ಲೀಟ್ ಅಕ್ಕಿ ಹಿಟ್ಟನ್ನು ಬಳಸಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಆನಿಯನ್ ಚಟ್ನಿ ಆಗಿರ್ಬೋದು ಮತ್ತು ಉಚ್ಚಲ್ ಚಟ್ನಿ ಎಲ್ಲವೂ ಕೂಡ ರೊಟ್ಟಿಗೆ ಚೆನ್ನಾಗಾಗುತ್ತೆ. ಈ ಎಲ್ಲ ರೆಸಿಪೀಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ, ನೋಡಿಕೊಂಡು ನೀವು ಟ್ರೈ ಮಾಡಿ. ನಮ್ಮ ಹಾಸನ ಕಡೆ ತಟ್ಟೋ ರೊಟ್ಟಿ ಅಂದರೆ ತುಂಬಾ ಫೇಮಸ್ಸು. ನಿಮ್ಮ ಕಡೆ ಯಾವ ರೀತಿ ರೊಟ್ಟಿನ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಯಾವ ಒಂದು ರೆಸಿಪಿನ ಬೇಕು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ.
ಜೊತೆಗೆ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈನ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾನು ಹೆಚ್ಚೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.